ಹೌದ್ರಾ? ಹಾಂ, ಬಳ್ಳಿ ಕಟ್ಟಾಗೈತೆ, ಅದು ಬೆಳೆದ ಇದು ಎಬ್ಬಿಸ್ಬಿಡ್ರಿ. ನಮಸ್ಕಾರ ರೈತ ಬಂಧುಗಳೇ. ನಾನು ಇವತ್ತು ಶಿಕಾರಿಪುರ, ನಮ್ಮ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಲ್ಲೇ ಸಿದ್ದನಪುರ ಅಂತೇಳಿ ಇಲ್ಲಿ ನಮ್ಮ ವಿಜಯಣ್ಣರದು ತೋಟದ ವಿಡಿಯೋ ಮಾಡಿದ್ದೆ. ಆಲ್ರೆಡಿ ಇದನ್ನು ಸ್ಟಾರ್ಟಿಂಗ್ ಸಸಿ ನಾಟಿ ಮಾಡ್ಬೇಕಾರೆ ಹಚ್ಚಿದ್ದು ಅಂತೇಳಿ ವಿಡಿಯೋ ಮಾಡಿದ್ದೆ. ಅವರು ಆ ವಿಡಿಯೋದಲ್ಲಿ ನೋಡಿದ್ರಿ. ಇವತ್ತು ಇಲ್ಲಿ ಬಂದಿದ್ದೀನಿ. ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಭಾಳ ದಿವಸ ಆಗಿತ್ತು. ನಮ್ಮ ರೈತರು ಭಾಳ ಜನ ವಿಡಿಯೋ ಕೇಳ್ತಾಯಿದ್ರು. ಇನ್ಮೇಲೆ ಮಳೆ ಸ್ವಲ್ಪ ಕಡಿಮೆ ಆಗೋದ್ರಿಂದ ನಾವು ಅನುಕೂಲ ಆಗುತ್ತೆ. ಇವತ್ತು ಕೆಲವೊಂದು ಹಂತದಲ್ಲೇ ಆ ಏರಿಯಾ ವೈಸ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಎಷ್ಟು ದಿನ ಆಯಿತು ಮತ್ತು ಇದಕ್ಕೆ ಏನೇನು ಹಾಕಿದ್ದಾರೆ, ಸಂಪೂರ್ಣ ನಮ್ಮ ಪ್ರಾಡಕ್ಟ್ ಬಳಸ್ಯಾರೋ ಅಥವಾ ಮತ್ತೇನಾರು ಕೆಮಿಕಲ್ ಬೇಸಲ್ಲಿ ಏನಾರು ಮಾಡಿದಾರೋ ಏನೋ ವಿಚಾರಗಳನ್ನು ರೈತ ಹಂಚೋಣ. ಯಾಕಂದ್ರೆ ಅವತ್ತು ಗಿಡ ನಾಟಿ ಮಾಡ್ಬೇಕಾದ್ರೆ ಸಹಿತ ನಾವು ವಿಡಿಯೋ ಮಾಡಿದ್ದೆ ಇದನ್ನು. ಅವ್ರ ಅನುಭವಗಳನ್ನ ಅವ್ರ ಬಾಯಿಂದನೇ ತೊಗೊಳ್ಳೋಣ. ಸರ್ ನಮಸ್ಕಾರ ಸರ್. ಸರ್ ತಮ್ಮದು ಆಲ್ರೆಡಿ ಹಿಂದೆ ವಿಡಿಯೋ ಇತ್ತು. ನನಗೆ ತಾವು ಸಂಪರ್ಕ ಆಗಿದ್ದು ಯೂಟ್ಯೂಬ್ ಮೂಲಕ. ನೀವು ಆಲ್ರೆಡಿ ಹಿಂದೆ ಗ್ರೀನ್ ಪ್ಲಾಂಟ್ ಬಳಸ್ತಾ ಇದ್ರಿ ಸರ್, ಹಿಂಗಿದೆ, ನನಗೆ ಸ್ವಲ್ಪ ಅಡ್ವೈಸ್ ಸಮಸ್ಯೆ ಆಗ್ತಾಯಿದೆ, ನೀವು ಬರ್ರಿ ಅಂದಮೇಲೆ ನಾನೇ ಬಂದು ವಿಡಿಯೋ ಮಾಡಿದೆ. ಮತ್ತು ಈ ತೋಟನ ನಾಟಿ ಮಾಡಬೇಕಾದ್ರೆ ಒಂದು ಸಾಕ್ಷಿ ಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆ ನಿಮ್ಮ ಪರ್ಮಿಷನ್ ತೊಗೊಂಡು ಮಾಡಿದ್ದೆ ನಾನು ಅವತ್ತು ಸರ್. ಯಾಕಂದ್ರೆ ಬೆಳವಣಿಗೆ ಆಯ್ತು ಹೆಂಗೆ ಏನು ಅಂತ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮದು ಅಡ್ವೈಸ್ ತೊಗೊಂಡು ಏನೇನು ಆಯಿತು ಅನ್ನೋದು ಪಕ್ಕ ಬೇಕು ಅನ್ನೋ ಒಂದು ಪ್ರೂಫ್ ಸಲುವಾಗಿ ಇದು ಮಾಡಿದ್ದೆ ಸರ್. ಆ ಟೈಮಿಗೂ ಈ ಟೈಮಿಗೂ ಅಂದರೆ ಈಗ ನೀವು ನಾಟಿ ಮಾಡಿದ್ದು ಯಾವ ತಿಂಗಳು ಹೇಳಿ ಸರ್? ಇದು ಮೇ ತಿಂಗಳು ಸರ್, ಲಾಸ್ಟ್ ಇಯರ್ ಮೇ 20 ಮೇ 2024 ನಾಟಿ ಮಾಡಿದ್ರಿ ಸರ್. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಡೇಟು ಇವತ್ತೆಷ್ಟು ತಾರೀಕು? 22 ಇವತ್ತು. ಅಲ್ಲ 2025. ಹಾಂ, 22ನೇ ತಾರೀಕು ಜೂನ್ ಹೌದಲ್ರಿ ಸರ್. ಅಲ್ಲಿಂದ ಇಲ್ಲಿಗೆ ಎಷ್ಟು ತಿಂಗಳು ಆಯ್ತು ಸರ್? ಇಲ್ಲಿಗೆ 11 ತಿಂಗಳಾಯಿತು. 1 ವರ್ಷ 1 ತಿಂಗಳು ಅಂದರೆ 13 ತಿಂಗಳು ಗಿಡ ಸರ್. ಈಗ ನಾಟಿ ಮಾಡ್ತಕ್ಕಂಥ 13 ತಿಂಗಳು ಗಿಡಕ್ಕೆ ಇಲ್ಲಿವರೆಗೂ ನೀವೇನಿದೆಲ್ಲ ಸ್ಟಾರ್ಟಿಂಗಿಂದ ಸಸಿಯಿಂದ ನಾವು ಮಾಡಿಸಿದ್ವು. ಯಾಕಂದರೆ ನೀವು ಬೀಜೋಪಚಾರ ಮಾಡಿ ಆಲ್ರೆಡಿ ಗಿಡ ನಾಟಿ ಮಾಡಿದ್ರಿ. ಕರೆಕ್ಟಾಗಿ 3 ದಿವಸ 5 ದಿವಸ ಆಗಿತ್ತು. ನಾನು ಬಂದ ಮೇಲೆ ಈ ಟೈಪ್ ಎಲ್ಲ ವಿಚಾರಗಳು ಬಂತು. ಅದಕ್ಕೆ ಸಂಪಟ್ಟಂಗೆ ಸಾಕ್ಷಿ ಬೇಕು ನಮ್ಮದು ತಿಳಿಸಿ ವಿಡಿಯೋನು ಮಾಡ್ಕೊಳ್ಳೋಣ ಅಂತೇಳಿ ಮಾಡಿದ್ವಿ ಸರ್. ಈ ಪೊಸಿಷನ್ಗೆ ಗಿಡ ತಮ್ಮದು ಬೆಳವಣಿಗೆ ಆಗಲಿ ಬಡ್ಡೆ ಆಗಲಿ ಯಾವ್ಯಾವ ಥರ ಬಂದಿದೆ ಅಂತ ಅನ್ಸುತ್ತೆ? ಚೆನ್ನಾಗಿ ಬಂದಿದೆ ಸರ್. ಹಾಂ, ಎಲ್ಲ ನೋಡಿದ್ರೆಲ್ಲ ಒಂದು 2 ವರ್ಷದ ಗಿಡ ಅಂತಾರೆ. ಹೌದ್ರಾ? ಚೆನ್ನಾಗಿ ಬಂದಿದೆ. ಹಾಂ ಸರ್. ಗಿಡ ನಾಟಿ ಮಾಡಿದ್ದು ಎಷ್ಟು ವರ್ಷದ ಗಿಡ ಇದೆ ನಿಮ್ಮದು? 1 ವರ್ಷದ. 1 ವರ್ಷದ ಗಿಡ ನೀವು ತೊಗೊಂಬಂದು ನಾಟಿ ಮಾಡಿರಿ. ಈಗ ಕರೆಕ್ಟಾಗಿ 1 ವರ್ಷ ತುಂಬಿತು ಹೌದ್ರಾ? ನಾನು ಅಡ್ವೈಸ್ ಮಾಡಕತ್ತೀನಿ ಸರ್. ಇದ್ರ ಜೊತೆಗೆ ನಮ್ಮ ಅಡ್ವೈಸ್ ಜೊತೆಗೆ ಬೇರೆ ಏನಾದ್ರು ಬಳಸ್ತಾ ಇದ್ದೀರಾ ನೀವು? ಬೇರೆ ಏನಿಲ್ಲ ಸರ್. ಅಂದರೆ ಕೆಮಿಕಲ್ ಗೊಬ್ಬರಗಳಾಗಲಿ ಆ ಥರ ಏನಾದ್ರು ಬೇರೆ ಕಂಪ್ನಿವಾಗಲಿ? ಈಗ ಗ್ರೀನ್ ಪ್ಲಾಂಟ್ ಮಾತ್ರ ಹಾಕ್ತಾ ಇದ್ರಿ ಸರ್. ಈಗ ವರ್ಷದಲ್ಲೇ ಎಷ್ಟು ಸಲ ಸ್ಪ್ರೇ ಕೊಟ್ಟಿರಿ ಇದಕ್ಕೆ? ಈಗ ಹಚ್ಚಿದಾಗಿಂದ ಒಂದು 2 ಸರಿ ಸ್ಪ್ರೇ ಮಾಡಿ. 2 ಸಲ ಸ್ಪ್ರೇ ಅಂದರೆ ಟ್ರಿಪ್ಸು ಮೈಟ್ಸು ಆ ಥರ ಬಂದಾಗ ನಾನು ನೋಡಿ ಅದನ್ನು ಅಡ್ವೈಸ್ ಕೊಟ್ಟಂಗೆ ಮಾಡ್ತಾಯಿದ್ರಿ ಸರ್. ಭೂಮಿ ಕೊಡುವಂಥದ್ರಲ್ಲಿ ಎಷ್ಟು ಸರಿ ಮಾಡ್ತಾಯಿದ್ರಿ ವರ್ಷಕ್ಕೆ? ಒಂದ್ಸರಿ ಲಿಕ್ವಿಡ್, ಒಂದ್ಸರಿ ಗೊಬ್ಬರ. ಒಂದ್ಸರಿ ವರ್ಷಕ್ಕೊಂದ್ಸರಿ ಇಟ್ಟು ಮಾಡ್ಕೊಂಡು ಹೋಗ್ತದ್ರಿ ಸರ್. ಈಗ 2 ಹಂತಲ್ಲೇ ಲಿಕ್ವಿಡ್ಡು, ಇದು 1 ಹಂತ ಲಿಕ್ವಿಡ್, 1 ಗ್ರ್ಯಾನ್ಯೂಲು ಪ್ಲಸ್ 2 ಅಥವಾ 2 ಟೈಮ್ ಸ್ಪ್ರೇ ಇಲ್ಲಿ ತನಕ ಮಾಡಿರೋದು. ಟೋಟಲ್ ಈ ಅಪ್ಲಿಕೇಶನ್ ಲೆಕ್ಕದಲ್ಲೇ ನಿಮಗೆ ತೃಪ್ತಿ ಕೊಡ್ತಾ ಇತ್ತಾ ತೋಟ? ಗ್ರಾನ್ಯುವಲ್ ಒಂದೇ ಸರ್ ಹಾಕಿರೋದು. ಹಾಂ, ಅದೇ ಲಿಕ್ವಿಡ್ಡು ಗೊಬ್ಬರ ಒಂದ್ಸಲ ಕೊಟ್ಟಿದ್ರಿ. ಈ ವರ್ಷದ ಮತ್ತೆ ಕಂಟಿನ್ಯೂ ಸ್ಟಾರ್ಟ್ ಆಗಬೇಕು. ಈಗ 1 ವರ್ಷದ ಅವಧಿ ಒಳಗೆ ನಮ್ಮ ಗೈಡೆನ್ಸ್ ಬಗ್ಗೆ ನಿಮಗೆ ಹೇಳಿದ ಪ್ರಕಾರ ಬರ್ತಾ ಐತೆ ಅನಿಸುತ್ತಾ ನಿಮಗೆ? ಹಾಂ ಸರ್. ಈಗ ನಿಂತಿರಲ್ಲ ಗಿಡ, ಇದು ಸಹಿತ 1 ವರ್ಷದ ಗಿಡನೇ ಹೌದಲ್ರಿ? ಅದು ಮೇಲಿಂದ ಸಿಪ್ಪೆ ತೆಗೀರಿ ಸರ್ ಅದನ್ನು ಸ್ವಲ್ಪ. ಇದು ಕೆಳಗಡೆ ಹಾಂ, ಕೆಲವೊಂದು ಹತ್ರ 1-2 ಗಂಟು ಬಂದಿದ್ದಾವೆ ನೋಡಿದೆ. ಈಗ ಅಲ್ಲಿ ಭಾಳ ಚೆನ್ನಾಗಿ ಬಂದಿದೆ ತೋಟ ಸರ್. ಈಗ ತಾವು ಈಗ 1 ವರ್ಷದ ಬೆಳೆ ಅಂತ ಹೇಳಿದಾಗ ಭಾಳ ಜನ ನಂಬಲ್ಲ ಇದನ್ನು, ಸುಮ್ಮನೆ ಏನು ಹೇಳ್ತಾರೆ ಅಂತೇಳಿ. ಆದರೆ ನಿಮ್ಮ ತೋಟ ಎಲ್ಲಿ ಬರುತ್ತೆ ಸರ್? ಇದು ಶಿಕಾರಿಪುರದಿಂದ ಹೊನ್ನಾಳಿ ಹೋಗೋ ರೋಟು. ಹಾಂ, ಸಿದ್ದನಪುರ ಇಲ್ಲಿ ಪ್ಲಾಟ್ ಬರುತ್ತೆ. ತಮ್ಮದು ಒಂದು ಸಂಪರ್ಕ ಸಂಖ್ಯೆ ಏನಾದ್ರು ಹೇಳ್ತೀರಾ? ಫ್ರೀ ಇದ್ದರೆ ತಾವು ಅಂದರೆ ನಿಮಗೆ ತೊಂದರೆ ಆಗಲ್ಲ ಅಂದ್ರೆ ಹೇಳ್ರಿ. ನಮ್ಮ ರೈತರು ಯಾರಾದರೂ ಇದ್ದರೆ ನೋಡಿ ತಿಳ್ಕೊಳ್ಳೋಂಥ ರೈತರು ಬೇಕಾರೆ ಬಂದು ಇದು ಮಾಡಲಿ. ತಮ್ಮದೊಂದು ಸಂಪರ್ಕ ಸಂಖ್ಯೆ ಹೇಳ್ಬಿಟ್ಟು. 9986 199 728 ವಿಜಯಣ್ಣರು ಸರ್. ಈಗ ಈ ಹಂತದಲ್ಲೇ ನಮ್ಮ ರೈತರಿಗೆ ಅಂದರೆ ಈಗ 1 ವರ್ಷದ ಅವಧಿ ಒಳಗೆ ನಮ್ಮ ಗೈಡೆನ್ಸ್ ತೊಗೊಂಡು ಮಾಡಿದ್ರಿ, ನಾನು ಹೇಳಿದಂಥ ಕಮಿಟ್ಮೆಂಟ್ ಪ್ರಕಾರ ನಿಮಗೆ ಬೆಳೆ ಬರ್ತಾ ಐತೆ ಅನ್ನೋದು ತೃಪ್ತಿ ಇದ್ದರೆ, ನಿಮಗೆ ಖುಷಿ ಕೊಡ್ತಾ ಐತೆ ಅನ್ನೋದಾದರೆ ಬೇರೆ ರೈತರಿಗೆ ಏನು ಹಾಕಿ ಇಂಟ್ರೆಸ್ಟ್ ಪಡ್ತೀರಿ? ಬೇರೆ ರೈತರಿಗೆ ಕಳೆನಾಶಕ ಹೊಡಿಬಿಟ್ರೆ, ಓಕೆ, ಹಸಿರೆಲ್ಲ ಗೊಬ್ಬರ ಮಾಡಿರಿ. ಹಾಂ ಸರ್, ಚೆನ್ನಾಗಿ ಬರುತ್ತೆ ತೋಟ. ಹಾಂ ಸರ್. ಈಗ ಆಲ್ರೆಡಿ ಡ್ರಂಚ್ ಮಾಡಿದ್ರಿ ನೀವು? 1 ವರ್ಷಕ್ಕೆ ಡ್ರಂಚ್ ಕೊಟ್ಟಿದ್ರಿ. ಜೊತೆಗೆ ಈಗ ಹಸಿರೆಲೆ ಗೊಬ್ಬರಗಳು ಈ ಥರ ಎಷ್ಟು ಸಲ ಮಾಡಿದ್ರಿ ಸರ್? ಇದು ನೀವು ಟೋಟಲ್ ಹಿಂಗೆ ಹೊಡೆದು 4ನೇ ಸರಿ ಇದು ಪೂರ್ತಿ ಮಲ್ಚಿಂಗ್ ಇಲ್ಲೇ ಮಾಡ್ತೀರಿ? ಪೂರ್ತಿ ಯಾವುದೇ ರೀತಿ ಕಳೆನಾಶಕ ಬಳಸಿಲ್ಲ ಇಲ್ಲಿ ತನಕ? ಹಾಂ ಸರ್. ಈಗ ತಮಗೊಂದು ಕಮಿಟ್ಮೆಂಟ್ ಮಾಡಿದ್ದೆ ನಾನು ಸರ್. 3 ವರ್ಷ ದಾಟಿ 4ನೇ ವರ್ಷಕ್ಕೆ ನಿಮ್ಮದು ಕಾಯಿ 90% ಕಾಯಿ ಬರುತ್ತೆ ಅಂತ ಹೇಳಿದ್ದೆ. ಅದ್ರ 3 ವರ್ಷಕ್ಕೆ ಬೆಳೆ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ರೆ 1 ವರ್ಷದ ಗಿಡ ಅಂತ ಯಾರೂ ಅನ್ನಲ್ಲ. 2 ವರ್ಷ 2.5 ವರ್ಷ ದಾಟೆ ಅಂತ ನಿಮ್ಮ ಹುಲ್ಲು ಹೊಡಿತಕ್ಕಂಥ ಮಷಿನ್ ಬಂದವರು ಸಹಿತ ಹೇಳ್ತಾ ಇದ್ರು ಹೋದ್ರೆ. ಅವ್ರು ಇವತ್ತಿಲ್ಲ. ಇಷ್ಟಿದ್ದಾಗ ನಿಮಗೆ ಬರುತ್ತೆ ಅಂತ ಗ್ಯಾರಂಟಿ ಅನಿಸುತ್ತಾ? ನಾ ಹೇಳಿದ ಪ್ರಕಾರ ಬೆಳೆ ಆಗ್ತೈತೆ ಅನಿಸುತ್ತಾ? ಆಗುತ್ತೆ. ಹಾಂ ಸರಿ. ರೈತರು ಧೈರ್ಯ ಮಾಡ್ಬೋದಾ ಸರ್?
ಮಾಡ್ಬೋದು ಸರ್. ಮಾಡ್ಬೋದಲ್ಲ. ನಮ್ಮ ರೈತರು ಯಾರಾದರೂ ನಿಮಗೆ ಸಂಪರ್ಕ ಮಾಡಿ ಅಥವಾ ನೋಡಬೇಕು ಅಥವಾ ಏನಾದ್ರು ಕೇಳ್ಬೇಕನ್ನೋ ವಿಚಾರ ಇದ್ದರೆ ಡೈರೆಕ್ಟಾಗಿ ನೀವು ಸಂಪರ್ಕ ಹಂಚ್ಕೊಳ್ರಿ. ಜೊತೆಗೆ ಇಲ್ಲಿ ಯಾವುದೇ ರೀತಿ ಒತ್ತಡ ಅಂತೂ ತಮಗಿಲ್ಲ, ನಾವು ಸಹಿತ ನಿಮಗೆ ಒತ್ತಡ ಮಾಡಿಲ್ಲ. ಏನೇ ಇದ್ರೂ ಮನಪೂರ್ವಕ ಮಾಡ್ತಾಯಿದ್ರಿ. ಅಲ್ಲಿ ಲಾಸ್ಟಿಗೆ ಒಂದು ಫೋಟೋ ಇತ್ತಲ್ಲ ಸರ್, ಒಂದು ಗಿಡ, ಅದೊಂದು ವಿಡಿಯೋದಲ್ಲಿ ಹಾಗೆ ತೊಗೊತೀನಿ. ಸ್ವಲ್ಪ ಆ ಕಡೆ ಸರ್, ಇದು ಭಾರಿ ಹಸಿರೆಲೆ ಗೊಬ್ಬರ ಭಾರಿ ಚೆನ್ನಾಗಿ ನೋಡಿರಿ, ನ್ಯಾಚುರಲ್ ಬೆಳೆದಿರೋದು ಇದು ಅಲ್ಲ, ನೀವೇನು ಹಾಕಿ ಬೆಳೆಸಿದ್ದಲ್ಲ ಏನಲ್ಲ, ಏನೂ ಇಲ್ಲ. ಸರ್, ಇದು ಪ್ರತಿ ಗಿಡಕ್ಕೂ ಒಂದೊಂದು ಪೈಪ್ ಲೈನ್ ಮಾಡಿದಿರಲ್ಲ ನೀವು ಅಡಿಯಲ್ಲೇ ಕೆಳಗಡೆ, ಅಂದರೆ ಇನ್ಲೈನ್ ಡ್ರಿಪ್ ಅಂದರೆ ಇನ್ಲೈನ್ ಡ್ರಿಪ್ ಒಟ್ಟ ಮೇಲಿಲ್ಲ, ಅದ್ರ ನಂತರ ಮತ್ತೆ ಸ್ಪ್ರಿಂಕ್ಲರ್ ಬೇರೆ ಜೆಟ್ ಅದು ಅದೇ ಲೈನಿಗೆ ಜೋಡಿಸ್ಕೊಂಡು ಜೆಟ್ ಮಾಡ್ಕೊಂಡಿರಿ. ಹಾಂ 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 ನೋಡ್ರಿ, ಆ ಗಿಡ ಹೇಗಿದೆ ನೋಡ್ರಿ ಸರ್ ಇಲ್ಲಿ. ಮತ್ತೀಗ ನಾವು ಕೊಟ್ಟ ಮೇಲೆ ಏನು ಬೇರೆ ಏನು ಹಾಕಿಲ್ಲಲ್ಲ ಸರ? ಯಾಕಂದ್ರೆ ಭಾಳ ಜನ ರೈತರಿಗೆ ಅನಿಸುತ್ತೆ ಎಷ್ಟು ಅಡಿ ಸರ್ ಇದೀಗ? ನನಗಿಂತ ಎತ್ತರ ಇದೆ ನೋಡ್ರಿ, ಹೌದಾ? ನನಗಿಂತ ಎತ್ತರ ಇದೆ. ಸರ್, ಎಷ್ಟು ಎಕರೆ ಆಗುತ್ತೆ ಟೋಟಲ್ ಇದು? 6 ಎಕರೆ ಇದೆ. ಗಿಡ ಸಂಖ್ಯೆ ಸರ? 3.5 9x9 ಐತಲ್ರಿ? ಓಕೆ ಸರ್, ಇಲ್ಲೊಂದು ಗಿಡ ನೋಡ್ರಿ ಇದನ್ನ ಸರ್, ಬರ್ರಿ ಒಂದು ನಿಮಿಷ. ಇಲ್ಲ ಎಷ್ಟು ಚೆನ್ನಾಗಿದೆ ನೋಡ್ರಿ ಅದು. ಎತ್ಕೊಂಡ್ರಿ ಸರ್ ಒಂದು. ಆ ಕಡೆ ಒಂದು ಸ್ವಲ್ಪ ಹೋಗೋಣ, ಅವ್ರ ಕಡೆ ಅಲ್ಲಿನೂ ಭಾಳ ಚೆನ್ನಾಗಿದ್ದಾವೆ. ಯಾಕಂದರೆ ಇದು ಭೂಮಿ ನೀವೇನು ಮಾಡಿದ್ರಿ ಅವಾಗ ಕಾನಿ ಮಾಡ್ಬೇಕಾದ್ರೆ ನೀವು ಪ್ರತಿಯೊಂದು ಸಾಲಿಗೂ ಕಾನಿ ಹೊಡೆದಿದ್ರಿ, 1.5 ಅಡಿ ಕಾನಿ ಹೊಡೆದು ಆ ಮಣ್ಣು ಮೇಲೆ ತಗೊಂಡ್ರಿ. ಮೇಲ್ ಮಣ್ಣು ಮತ್ತು ಕೆಳ ಮಣ್ಣಲ್ಲಿರೋಂಥದ್ದು ಉಲ್ಟಾ ಪಲ್ಟಾ ಆಗಿಬಿಡ್ತು. ಸ್ವಲ್ಪ ಮಣ್ಣು ಡಿಸ್ಟರ್ಬ್ ಆಗಿರೋದ್ರಿಂದ ಅಲ್ಲೊಂದು ಕೆಂಪು ಕಾಣ್ತವೆ ಬಿಟ್ಟು ಅದೇನು ತೊಂದರೆ ಇಲ್ಲ. ಮತ್ತು ಇನ್ನು ಈಗ ಗ್ರ್ಯಾನ್ಯುಲರ್ಸ್ ಕೊಡ್ತಾವಲ್ಲ, ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ಏನೇನು ಬೇಕು ಎಕ್ಸ್ಟ್ರಾ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡ್ಕೋಬೋದು. ಸರ್, ಈಗ ನಾವು ವಿಚಾರ ಮಾಡ್ತಿರಂಗೆ ಈಗ ಬೆಳೆ ಬರ್ತಾಯಿತ್ತಲ್ಲ ಇಷ್ಟಿದು, ಈಗ ನಿಮ್ಮ ಜೊತೆ ನಿಮ್ಮ ಫ್ರೆಂಡು ಬರ್ತಾರೆ, ಸಾಕಷ್ಟು ಜನ ನೋಡ್ತಿರ್ತಾರೆ, ಬೇರೆ ಕಡೆ ಅಡಿಕೆ ಮಾಡಿದ್ರು ಸಾಕಷ್ಟು ಜನ ಅದಾರೆ ನಿಮ್ಮಲ್ಲೇ. ಅವರೆಲ್ಲ ನೋಡಿದ ಪ್ರಕಾರ ಬೆಳೆ ನೋಡಿದ್ರಲ್ಲ, ಕಾಯಿ 3 ವರ್ಷಕ್ಕೆ ಹಂಗೆ ಹೊಂಬಾಳೆ ಬರ್ತೈತೆ ಅಂತ ಅಂತಾರೆ. 3 ವರ್ಷದೊಳಗೆ ಬರ್ತೈತೆ. ಹಾಂ 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 ಯಾಕಂದ್ರೆ ಈಗ ನಮ್ಮ ಹೊಲದಲ್ಲೂ ಸಹಿತ ನಾನು ಆಲ್ರೆಡಿ ಸ್ವಂತ ಜಮೀನಲ್ಲೂ 3 ವರ್ಷ ಬೆಳೆ ನಮ್ದು ಆಲ್ರೆಡಿ ಹೊಂಬಾಳೆ ಹಿಡಿದಾವೆ. ಒಂದು 20 ಗಿಡ ನಮ್ಮ ಮೇಲೆ ಆಲ್ರೆಡಿ ಕಾಯಿ ಹಿಡ್ದಾವೆ ಸರ್. ಒಟ್ಟಲ್ಲಿ ಹೆಂಗಿದೆ ಬಡ್ಡೆ ಇದು, ಆ ಗಿಡದ ಬಡ್ಡೆ ನೋಡ್ರಿ ಸರ್, ಎಷ್ಟು ಚೆನ್ನಾಗಿದೆ ಅದು. ರೈತ ಬಾಂಧವರು ಡೈರೆಕ್ಟಾಗಿ ಸಂಪರ್ಕ ಮಾಡ್ಬೋದು. ಯಾಕೆಂದ್ರೆ ಏನೇ ಅನುಮಾನಗಳಿದ್ರು ಸುಮ್ಮನೆ ಅದು ಇದು ಏನೇನೋ ಕೊಟ್ಟಾರ ಮಾಡ್ಯಾರ ಅನ್ನೋದಿತ್ತು ಅಂದರೆ ವಿಜಯಣ್ಣರೇ ಡೈರೆಕ್ಟಾಗಿ ಸಂಪರ್ಕ ಮಾಡಿರಿ. ವ್ಯವಸ್ಥಿತವಾಗಿ ಎಲ್ಲ CC ಕ್ಯಾಮ್ರಾ ಇಟ್ಕೊಂಡು ಇದೇ ಜಾಗದಲ್ಲೇ ವಿಡಿಯೋ ಮಾಡಿದ್ದೆ. ಅವ್ರದ್ದು ಜಮೀನು ಮನೆ ಇತ್ತು, ಎಲ್ಲ ಮಾಡಿದ್ರು ಅಂತೆಲ್ಲ ಹೇಳಿದ್ದೆ ಅವತ್ತು. ನೋಡಿ ಗಿಡ ನೋಡ್ರಿ ಹೇಗಿದೆ, ಚೂ ಮಾಡಿದ್ರೆ ಅಡಿಕೆ ತೋಟದಲ್ಲಿ ಬರೀ ಗಿಡನೇ ಕಾಣುತ್ತೆ. 9 11 ತಿಂಗಳು 13 ತಿಂಗಳು ಬೆಳೆ, ಪೂರ್ತಿ ಗಿಡನೇ ಕಾಣುತ್ತೆ. ಇನ್ನೊಂದು ವರ್ಷ ಹೋಗ್ಬಿಟ್ರೆ ಗಿಡ ಎಲೆ ಕುಡುತ್ತೆ ಸರ್ ಇದು. ನ್ಯಾಚುರಲ್ ವ್ಯವಸ್ಥೆ ಒಳಗೆ ಇಷ್ಟು ಮಾಡ್ಬೋದು ಅಂತ ಅನಿಸುತ್ತೆ ಸರ್ ಈಗ ನೋಡಿದೆ ನಿಮಗೆ? ಯಾಕಂದರೆ ಈಗ ಮೊದಲು ಬಂದು ಹೇಳಿದ ಸ್ವಲ್ಪ ಅನುಮಾನ ಇರಂಗೆ ಅನಿಸೋದು. ಕೆಲವು ರೈತರು ಸುಮ್ಮನೆ ಖರ್ಚು ಮಾಡಿಸ್ತಾರೆ, ನಿಮಗೂ ಯಾರೋ ಹೇಳಿರ್ಬೋದಿಲ್ಲ ಅಂದರೆ ಈಗ ಯಾಕಂದರೆ ನೋಡಿದವ್ರು ಕೆಲವರು ಸುಮ್ಮನೆ ಅದಲ್ರಿ. ನೋಡಿರಿ ಇದು ಹೆಂಗಿದೆ, ಅದೇನು ಗರಿ ತೆಗಿಸಿರೋದನ್ನ ಗರಿ ನೋಡ್ರಿ. ಭಾಳ ಜನ ಹೇಳಿರ್ತಾರೆ ಈಗ, ಯಾಕಂದ್ರೆ ಫ್ರೆಂಡ್ಸ್ ಇರ್ತಾರೆ, ಆಮೇಲೆ ಸುತ್ತಮುತ್ತ ನಿಮ್ಮ ಲೋಕಲ್ ರೈತರು ಇರ್ತಾರೆ. ನೋಡ್ರಿ ಆಮೇಲೆ ಒಂದು ವಿಶ್ವಾಸ ಇಡ್ಬೇಕು ಸರ್, ಒಂದು ಕಮಿಟ್ಮೆಂಟ್ ಆದಮೇಲೆ ನೀವು ಈಗ ಹೆಂಗೆ ನಾನು ಹೇಳಿದೆ ಆ ಪ್ರಕಾರ ನೀವು ಮಾಡ್ತಾಯಿದ್ರಿ. ಈಗ ನೀವು ಏನೇನು ಕೆಲವೊಂದು ಅನುಮಾನಗಳಿರ್ತಾವೆ ಅದನ್ನು ಕ್ಲಿಯರ್ ಮಾಡ್ಕೊತ ಹೋಗ್ಬಿಟ್ರೆ ನಾವು ನೋಡಿರಿ ಇವತ್ತು ಸ್ಪಾಟೆಲ್ಲ ನಾವು ವಿಸಿಟ್ ಮಾಡಿದೆ. ಇಲ್ಲಿ ಸ್ಪಾಟೆಲ್ಲ ವಿಸಿಟ್ ಮಾಡಿ ಈಗ ಈ ಹಂತದಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಆಗಿದ್ದಾಗ ನಿಮ್ಮ ಗಮನಕ್ಕೆ ತಂದುಬಿಟ್ರೆ ಮಾಡ್ಕೊಂಡು ಹೋಗ್ಬೋದು. ಈಗ ಅಡ್ವೈಸ್ ಅಂದ್ರೆ ಅದೇ ಇರೋದು, ಈಗ ಇದೇ ಟೈಮಲ್ಲೇ ಬರ್ಬೇಕು ಅದೇ ಟೈಮಲ್ಲಪ್ಪ ಅಂತಲ್ಲ. ಈಗ ಅಚಾನಕ್ ನಾನು ಈ ರೂಟಲ್ಲೇ ಬಂದೆ ಅಂದರೆ ಯಾವುದೋ ಒಂದು ರೂಟಲ್ಲಿ ಬಂದು ನಾವು ತಪ್ಪಿಸ್ಕೊಂಡು ನೋಡಿ ಹೋಗ್ಬಿಟ್ರೆ ನಮಗೂ ಮನಸ್ಸಿನಾಗ ಕ್ಲಿಯರ್ ಆಕತ್ತೆ. ಯಾಕೆ ಏನಾದರೂ ಸುಧಾರಣೆ ಮಾಡಬೇಕು ಅಂತ ಅನಿಸಿದ್ರೆ ಆ ಕ್ಷಣದಲ್ಲಿ ನಿಮ್ಗೆ ಅಡ್ವೈಸ್ ಮಾಡ್ಬೋದು. ಭಾರಿ ಚೆನ್ನಾಗಿದಾವೆ ಗಿಡಗಳು ಸರ್. ಬೇರುಗಳು ಎಷ್ಟು ಉದ್ದ ಇದ್ದಾವೆ ನೀವೇನೋ ಹೇಳ್ತಾ ಇದ್ರೆ ಅವತ್ತು ನನಗೆ ಒಂದು ವಿಡಿಯೋದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಹಿಂದೆ ಇದು ಕಾನಿ. ಹಾಂ ಸರ್, ಬೇರುಗಳು ಬಂದವ್ರೆ, ತೋರಿಸ್ತೀರಾ ಸರ್ ಎಲ್ಲರೂ ಇದ್ರೆ? ಸರ್ ಇದು ನೋಡ್ರಿ, ಇದೇ ನಾಟಿ ಮಾಡಿದ್ದು ಫಸ್ಟಿನ ದಿವಸ ಅಲ್ರಿ? ಫಸ್ಟ್ ನಾಟಿ ಮಾಡಿದ್ದಿಲ್ಲೇ. ಈ ಗಿಡ ನೋಡ್ರಿ ಹೇಗಿದೆ, ಫಸ್ಟ್ ಎಂಟ್ರಿಗೆ ಐತಿ ಇದು. ಸರ್ ಎಷ್ಟು ಅಡಿ ಇರ್ಬೋದು ಇದು?
ಕಿತ್ಕೊಳ್ರಿ ನೀವು 6 ಅಡಿ ಮೇಲೆ ಇದೆ. ನೋಡಿರಿ. ಓಹೋ ಹೋ ಹೋ ತಡ್ರಿ ಅಲ್ಲೇ ರೀ ಫೋಟೋ ತೊಗೊತೀನಿ. ಓಕೆ ಹಾಂ 6 ಅಡಿ ಇದೆ ಸರ್ ಇದು. ಹಾಂ ಸರ್ ಒಂದು ಸ್ವಲ್ಪ ಬೇರೆ ತೋರಿಸ್ಬಿಟ್ರಿ ಸರ್ ಎಲ್ಲರೂ. ಯಾಕಂದ್ರೆ ಇಷ್ಟು ಉದ್ದ ಬರ್ತಾವ ಬೇರುಗಳು 1 ವರ್ಷ ಅವಧಿ ಒಳಗೆ. ಹಾಂ ಇಲ್ಲಿದೆ ನೋಡಿ ಸರ್, ಇದು ಬೇರೆ ಹೌದು. ಹಾಂ ಎಸ್, ದಯವಿಟ್ಟು ರೈತ ಬಾಂಧವರು ಇಲ್ಲಿ ಅಬ್ಸರ್ವ್ ಮಾಡ್ಬೇಕು. ಇಲ್ಲಿದೆ ನೋಡ್ರಿ ಬೇರೆ. ಯಾವ ಸರ್ ಅದು? ಹಾಂ ಇದೆ ಅಲ್ರಿ. ಎಸ್ ನೋಡ್ರಿ, ಅಡಿಕೆ ಬೇರು 11 ತಿಂಗಳು ಬೇರು, 11 ತಿಂಗಳು ಗಿಡ ಬೇರು ಬಂದಿದ್ದಾವೆ. 13 ತಿಂಗಳು, ಹಾಂ 13 ತಿಂಗಳು ಗಿಡ. ಇದು ಕಾನಿ ಒಂದು ಎಷ್ಟು ಅಡಿ ಸರ್ ಇದು? 1 ಅಡಿ ಐತಾ? 1 ಅಡಿ ಇದೆ ಕಾನಿ. ಇನ್ನು ಮುಂದಿನ ವರ್ಷಕ್ಕೆ ಕೂಡ ಹೋಗ್ಬಿಡುತ್ತೆ ಇದು. ಈಗನ ಅಷ್ಟು ಚೆನ್ನಾಗಿ ಬೇರುಗಳು ಡೆವಲಪ್ಮೆಂಟ್ ಆಗ್ಯಾವ ಅಂದರೆ ಇದಾವೆ ನೋಡ್ರಿ. ಬೇರೆ ಅದಾವೆ ಸರ, ಬೇರೆ ಅದಾವೆ. ಮೇಲೆ ಎಲೆಗಳು ಹೆಂಗೆ ಚೆನ್ನಾಗಿ ಬೆಳೀತೈತೋ ಅದು ಆಟೋಮೆಟಿಕ್ ಗಿಡದ್ದು ಬೇರುಗಳು ಡೆವಲಪ್ಮೆಂಟ್ ಆಗ್ತೈತಿ ಅಂತ ಲೆಕ್ಕ. ಹಾಂ ಇವ ಕಟ್ಟಾಗ್ಯಾವಲ್ರಿ ಅವತ್ತು. ಅಂದ್ರೆ ನಿಮ್ಮ ಇವ್ರು ಯಾರು JCB ಹೊಡೆಯವರು ಅಂದಿದ್ರು ನನಗೆ ಸರ್ ಈ ಥರ. ಅವ್ರೇನು ಹೇಳಿದ್ರು ಸರ್ JCB ಮಾಡಕ್ಕೆ ಬಂದವರು? ಅವ್ರ ತೋಟನೂ ಇತ್ತು ಅಂದಿದ್ರು ಅವರು. ಅವ್ರ ತೋಟನೂ ಇದೆ ಸರ್, ನಮಗೂ ಬೇಕು ಈ ಥರ ಆರ್ಗ್ಯಾನಿಕ್ ಪದ್ಧತಿ ಒಳಗೆ ಇಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿ. ಆಮೇಲೆ ಎಷ್ಟು ವರ್ಷದ ಗಿಡ ಅಂತ ಕೇಳಿದ್ರು ಅವರು. ಹಾಂ ಈಗ 2 ತಿಂಗಳು ಹಿಂದೆ ಹೊಡೆದಿರಲ್ರಿ. ಹಾಂ ಹಾಂ. ಆಮೇಲೆ ನಿಮ್ಮ ಹುಲ್ಲು ಹೊಡ್ಯಾಕೆ ಬರ್ತಾರಲ್ಲ ಸರ್ ಮಷಿನ್ ಹೊಡೆಯವರು ಹುಡುಗರು, ಆ ಹುಡುಗರು ಭಾಳ ಖುಷಿ ಪಡ್ತಿದ್ವು ಅವತ್ತು. ಸರ್ ಈ ಥರ ನಾವು ಇಷ್ಟು ವರ್ಷ ಎಲ್ಲ ಕಡೆನೂ ಮಾಡಿದ್ದೇವೆ, ಆದ್ರೆ ಈ ಥರ ಗಿಡಗಳನ್ನ ಎಲ್ಲೂ ನೋಡಿಲ್ಲ ಅಂತಿದ್ರು. ಭಾಳ ಚೆನ್ನಾಗಿದೆ ಸರ್. ಈಗ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡ್ಕೊಳ್ಳೋಣ. ಯಾಕಂದ್ರೆ ಮೊದಲಿನ ವಿಡಿಯೋದಲ್ಲಿ ನಾನು ಕಮಿಟ್ಮೆಂಟ್ ಆಗಿದ್ದೆ ನಿಮ್ಮ ಜೊತೆಗೆ 3 ವರ್ಷಕ್ಕೆ ನಾವು ಕೊನೆ ಬಿಡಿಸ್ಬೇಕು ಅನ್ನೋಂಥ ವಿಚಾರ ಇದೆ. ಅದಕ್ಕೆ ನಾವು ಭದ್ರಾಗಿ ಇವತ್ತಿಗೂ ರೆಡಿ ಮಾಡೋಣ. ಎಲೆಗಳು ಎಲ್ಲ ಬರ್ತಾ ಇರೋದು ನೋಡಿದಾಗ ಅದು ಬೇರುಗಳು ಹೆಂಗೆ ಡೆವಲಪ್ಮೆಂಟ್ ಆಗಿ ಅನ್ನೋದಕ್ಕೆ ಕಾರಣ. ಯಾಕಂದ್ರೆ ಈ ಎಲೆ ಇದೆ ನೋಡ್ರಿ, ಇದು ಈ ಎಲೆ ಇದೆಯಲ್ಲ ನೋಡ್ರಿ, ಇದನ್ನು ಎಷ್ಟಿದೆ ಅದು ಈ ಗಿಡದ ಬಡ್ಡೆ ಸರ್. ಇದು ಸಲಿಕೆ ಅಂತ ಹೊಡೆದಿರೋದು, ಹಿಂಗೆ ಹಾಳು ಮಾಡ್ತಾರೆ. ಅದಕ್ಕೆ ಸಲಿಕೆ ಕೆತ್ತಿಸ್ಬೇಡ್ರಿ. ಯಾಕೆ ಹೇಳ್ತಾರೆ ಇದೇ ಉದ್ದೇಶಕ್ಕೆ ಕೆತ್ತಿಸ್ಬೇಡ್ರಿ. ಕೆತ್ತಾಗಿ ಕೊಡೋದ್ರಿಂದ ಈ ಸಮಸ್ಯೆ ಮಾಡ್ತಾರೆ. ಹೌದಾ? ನೋಡ್ರಿ ಬಾದಾಗೈತೆ ನೋಡ್ರಿ, ಅದು ಹುಟ್ಟಿದಾಯ್ತು ನೋಡ್ರಿ ಅದು. ಹೌದಾ? ಹಿಂಗೆ ಗಾಳಿಗೆ ಅಡಿಗಾಡ್ತೈತಲ್ಲ ಈಗ ನೋಡ್ರಿ. ಇಲ್ಲಿ ನೋಡ್ರಿ ಎಲೆ ನೋಡ್ರಿ ಸರ್, ಇದನ್ನು ಎಷ್ಟು ಉದ್ದ ಎಲೆ ಇದೆ. 4 ಅಡಿ 3 ಅಡಿ ಮೇಲೆ ಬೇರುಗಳು ಬಂದಾವೆ ಅಲೆ ಇವು. ದಯವಿಟ್ಟು ಇದು ಬೇರುಗಳನ್ನ ಕೆತ್ತಿಸ್ಬೇಕಾದ್ರೆ ಸ್ವಲ್ಪ ಅಡ್ವೈಸ್ ಚೆನ್ನಾಗಿ ಮಾಡ್ಕೊಳ್ಳಿ ಸರ್. ಸರ್ ನಿರಂತರವಾಗಿ ನಿಮ್ದು ಸ್ಟೆಪ್ ವಿಡಿಯೋ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಅಂಥದ್ದು ಗೊತ್ತಾಗಲಿ ರೈತರಿಗೆ ನಮ್ಮ ದೇಶಕ್ಕೆ. ತಾವು ಇಷ್ಟು ತನಕ ನಮ್ಮ ಜೊತೆ ಸಪೋರ್ಟ್ ಮಾಡಿ, ಜೊತೆಗೆ ಈಗ 1 ವರ್ಷದಿಂದ ನಿಮ್ಮ ಸಂಪರ್ಕದಲ್ಲಿ ಇದ್ಕೊಂಡು ನಾವು ಏನು ಹೇಳ್ತದೆ ಅದನ್ನ ಪದ್ಧತಿಯಲ್ಲಿ ಮಾಡ್ತಾ ಇದ್ರಿ, ಅಥವಾ ನೀವು ಮಾಡದೇ ಇದ್ದರೂ ಮಾಡಿಸ್ತೀರಿ ನಿಮ್ಮ ಲೇಬರ್ಗೆ ಹೆಚ್ಚು ಕರೆಕ್ಟಾಗಿ. ಭಾಳ ಇಂಪಾರ್ಟೆಂಟು. ನಿಮ್ಮಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಸರ್.